ತುಮಕೂರಿನಲ್ಲಿ ಪೊಲೀಸರ ಒಂದು ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಅದರ ಒಂದು ಪ್ರಯುಕ್ತವಾಗಿ ಏನಾಗ್ತಾ ಇದೆ ಅಂದರೆ ತುಮಕೂರು ನಗರದಲ್ಲಿ ದೊಡ್ಡ ಮಟ್ಟದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು 5 ಮಂದಿ ಡ್ರಗ್ಸ್ ಪೆಡ್ಲರ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರು ನಗರದಲ್ಲಿ ದೊಡ್ಡ ಮಟ್ಟದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. 5 ಮಂದಿ ಡ್ರಗ್ಸ್ನ ಒಂದು ಪೆಡ್ಲರ್ಗಳೇನಿರ್ತಾರೆ, ಡ್ರಗ್ಸ್ನ ಒಂದು ಸಾಗಾಟ ಮಾಡುವವರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು 1 ಲಕ್ಷ ಮೌಲ್ಯದ ಒಟ್ಟು 23 ಗ್ರಾಂ MDMA ಒಂದು ಸಾಗಾಣಿಕೆ ಏನಿತ್ತು ಅದನ್ನು ತಡೆದಿದ್ದಾರೆ. ಹೊರ ರಾಜ್ಯಗಳಿಂದ MDMA ಒಂದು ಸಾಗಾಟನೆ ಮಾಡ್ತಿದ್ದಂಥ ಆರೋಪಿಗಳನ್ನು ಬಂಧಿಸಿದ್ದಾರೆ. ಜಿಲ್ಲೆಯ SP ಅಶೋಕ್ KV IPS ಅವರ ಒಂದು ಆದೇಶದ ಮೇರೆಗೆ ಇವರು ಕಾರ್ಯಾಚರಣೆ ಮಾಡಿದ್ರು. ಆಯಿಷಾ ಬಿನ್ ಮೊಹಮ್ಮದ್ ರಿದ್ವಾನ್ ಬೆಂಗಳೂರು, ಯಾರ್ಯಾರಂದರೆ ಸಿಕ್ಕಿರೋರಂದರೆ ವೇಣುರಾಜು ಬಿನ್ ಸಿದ್ದರಾಜು ಇವರು ಕೂಡ ಬೆಂಗಳೂರಿನವರೇ. ರಾಕೇಶ್ ಬಿನ್ ಚಿದಾನಂದ್ ಬೆಂಗಳೂರಿನ ವ್ಯಕ್ತಿ. ಆರೋಪಿಗಳು ಇವರೆಲ್ಲರೂ ಕೂಡ ಸೈಯದ್ ಸ್ಟನ್ ತುಮಕೂರು ಮತ್ತು ಸಲ್ಮಾನ್ ಡವ್ ವೇದಿದಾರ್ ಇವರು ಕೂಡ ತುಮಕೂರು ಬಂಧಿತ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. 2 ಪ್ರತ್ಯೇಕ NDPS ಪ್ರಕರಣಗಳು ಕೂಡ ದಾಖಲಾಗಿವೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಂಜಾ ಸೇವನೆ ಮಾಡಿದವರ ಮೇಲೆ 37 ಹೆಚ್ಚುವರಿ ಕೇಸ್ಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ನಲ್ಲಿ ಪಾಲ್ಗೊಂಡಂತಹ ಪೊಲೀಸರಿಗೆ SP ಅವರಿಂದ ವಿಶೇಷ ಪ್ರಶಂಸೆ ಕೂಡ ಸಿಕ್ಕಿದೆ. ತುಮಕೂರಿನಲ್ಲಿ ಈ ರೀತಿಯಾಗಿ ಮಾದಕ ವಸ್ತುಗಳನ್ನು ಸಾಗಾಟ ಮಾಡ್ತಿದ್ದಂಥವರ ಒಂದು ಡ್ರಗ್ಸ್ ಪೆಡ್ಲರ್ಗಳೇ ಯಾರಿದ್ರು ಅವರನ್ನು ಬಂಧಿಸಿದ್ದಾರೆ ಪೊಲೀಸರು. 5 ಜನರನ್ನು ಬಂಧಿಸಿದ್ದಾರೆ. ಅವರ ಬಳಿ ಇದ್ದಂತಹ ಕೆಲವೊಂದು ವಸ್ತುಗಳಿಂದ, ಆಭರಣಗಳಿಂದ ಮತ್ತು ಡ್ರಗ್ಸ್ಗೆ ಯಾವುದಾವುದು ಅಲ್ಲಿ ಇರುತ್ತೆ, ಅದರಲ್ಲಿ ಬೇರೆ ಬೇರೆ ರೀತಿಯಾಗಿ ಬರುತ್ತೆ, ಅವೆಲ್ಲವನ್ನು ಕೂಡ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 5 ಜನರನ್ನು ವಶಕ್ಕೆ ಪಡೆದುಕೊಂಡು ತುಮಕೂರು ನಗರದ ಪೊಲೀಸರು ಒಂದು ಯಶಸ್ವಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕರ್ನಾಟಕ ಸರ್ಕಾರ ಕರಗಿಸಿ ಎಲ್ಲ ಬ್ಲಾಕ್ಸ್ ಇದು ಗಾಡಿ ಯೂಸ್ ಮಾಡಿರೋದು. ಈ ಗಾಡಿ ರಾಂಗ್ ಮೆಥಡ್ ಯೂಸ್ ಸರ್ ಅಡ್ಡ ಬರ್ತೀನಿ ಸರ್ ಒಂದು ಕಾವಿಂದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.